ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತು ಬೆಳಗ್ಗೆಯಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ 6:30 ಆಗ್ತಾ ಬಂದಿದೆ. ನಿನ್ನೆ ಸ್ವಲ್ಪ ಮಳೆ ಎಲ್ಲ ಇತ್ತಲ್ಲ, ಹಾಗಾಗಿ ಇನ್ನೂ ಬಿಸಿಲು ಬಿದ್ದಿಲ್ಲ. ಇವತ್ತು ಬಿಸಿಲು ಬೀಳುತ್ತೋ ಇಲ್ವೋ ಅದು ಗೊತ್ತಿಲ್ಲ. ನಿನ್ನೆ ಮಳೆ ಬಂದಿರೋದ್ರಿಂದ ಇವತ್ತು ಗಿಡಗಳಿಗೆ ನೀರು ಹಾಕೋ ಅವಶ್ಯಕತೆ ಏನಿಲ್ಲ. ಯಾಕಂದರೆ ಸ್ವಲ್ಪ ಹಸಿ ಇದೆ ಮಣ್ಣು. ಥರ ಹಸಿ ಇದ್ದಾಗ ನೀರನ್ನು ಹಾಕಬಾರ್ದು. ನೋಡಿ, ನಿಂಬೆಹಣ್ಣು ಬಿದ್ದಿದೆ. ಪಾಟ್ ಒಳಗಡೆ ಕೂಡ ಬಿದ್ದಿದೆ, ಕೆಳಗಡೆ ಕೂಡ ಬಿದ್ದಿದೆ. ಯಾವುದು ಹಣ್ಣಾಗಿದೆ ಅದನ್ನು ತೆಗೆದುಬಿಡ್ತೀನಿ ಇವತ್ತು. ಯಾಕೋ ಚಿಕ್ಕದೇ ಉದುರು ಹೋಗಿದೆ. ನೋಡಿ, ಎಷ್ಟೊಂದು ನಿಂಬೆಹಣ್ಣು ಸಿಕ್ತು. ಇನ್ನೊಂಚೂರು ಹಳದಿ ಆಗೋದಿದೆ, ಅದು ಕೂಡ ಆಗುತ್ತೆ. ಟೀ ಕೂಡ ತೊಗೊಂಡು ಬಂದಿದ್ದೆ ನಾನು. ಇವತ್ತು ನೀರು ಬಂದಿದೆ, ಹಂಗಾಗಿ ಮೇಲೆ ಬಂದಿದ್ದೆ ಸ್ವಲ್ಪ ಗಿಡಗಳಿಗೆ ಕೊಡೋಣ ಅಂತ. ಬಟ್ ಗಿಡಗಳಿಗೆ ಕೊಡೋ ಅವಶ್ಯಕತೆ ಇಲ್ಲ ನೀರು, ಹಂಗಾಗಿ ಈ ಡ್ರಮ್ ಮಾತ್ರ ತುಂಬಿಸ್ತಾ ಇದ್ದೀನಿ ನಾನು. ಇದು ತುಂಬಿತು. ಈಗ ಕೆಳಗಡೆ ಹೋಗಿ ಒಂದು ಸ್ವಲ್ಪ ನೀರು ತುಂಬ್ಕೊಂಡ್ಬಿಡ್ತೀನಿ. ಯಾಕಂದರೆ 5 ದಿನಕ್ಕೆ ಒಂದು ಸಾರಿ ನೀರು ಬರೋದ್ರಿಂದ ನೀರನ್ನ ತುಂಬ್ಕೊಳ್ಳೇಬೇಕು ನಾವು. ಹಂಗಾಗಿ ನಿಮಗೆ ಮತ್ತೆ ಸಿಗ್ತೀನಿ ನಾನು. ನೋಡಿ, ದಾಸವಾಳ ಗಿಡದ್ದು ಸ್ವಲ್ಪ ಕಟಿಂಗನ್ನು ಮಾಡಿದ್ದೀನಿ ನಾನು. ಪ್ರೂನಿಂಗ್ ಥರ ಮಾಡಬೇಕು, ಇಲ್ಲಾಂದರೆ ಈ ರೀತಿ ಕಡ್ಡಿ ಉಳ್ಕೊಳುತ್ತೆ. ಇದನ್ನು ಕೂಡ ತೆಗಿಬೇಕು ನಾನು. ಈ ಗಿಡದ್ದು ಕೂಡ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದಿಷ್ಟು ಕಟಿಂಗ್ಸನ್ನು ನಾನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಇದೊಂದು ದಾಸವಾಳ ಗಿಡದ್ದು ಕಟಿಂಗ್ ಮಾಡಿದ್ದೀನಿ. ಇದನ್ನು ಕೂಡ ಅಷ್ಟೇ, ಒಂದು ಕಟಿಂಗನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಮಾಡಿ ಇಟ್ಕೊಳೋದ್ರಿಂದ ಏನಂದರೆ ನಮಗೆ 1ಕ್ಕೆ 2 ಗಿಡಗಳು ರೆಡಿ ಆಗುತ್ತೆ. ಇದು ನೋಡಿ ತುಂಬ ದಿನ ಆದಮೇಲೆ ಈ ಗಿಡ ಬಂದಿದೆ. ಯಾಕಂದರೆ ಇದು ಗಿಡ ಹೋಗಿಬಿಟ್ಟಿತ್ತು, ಈಗ ಮತ್ತೆ ಇದರಲ್ಲಿ ಹುಟ್ಕೊಂಡಿದೆ. ತುಂಬ ಚೆನ್ನಾಗಿ ಅನ್ನಿಸ್ತು ನೋಡೋದಕ್ಕೆ. ಇದು ನನ್ನ ಹತ್ರ ಕೆಂಪು ಮತ್ತು ಬಿಳಿದು ರೆಡ್ 3 ಇದೆ. ಇದ್ರ ಬೀಜ ಒಂದು ತಗೊಂಡಿಟ್ಟಿಲ್ಲ ನಾನು, ತಗೊಂಡಿಟ್ಕೋಬೇಕು. ಇದನ್ನು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಹೂವು ಇದರಲ್ಲಿ ನೋಡೋದಕ್ಕೆ. ಏನಂದರೆ ಕ್ಯಾಮ್ರಾದಲ್ಲಿ ಇನ್ನೂ ಅಷ್ಟು ಚೆನ್ನಾಗಿ ಅನಿಸಲ್ಲ, ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದು. ಹಾಗೆ ಈ ಲೋಟಸು ಎಲೆಯಿಂದ, ಲೋಟಸ್ ಅಲ್ಲ, ವಾಟರ್ ಲಿಲ್ಲಿ ಎಲೆಯಿಂದ ಪ್ರೊಪಗೇಟ್ ಆಗುತ್ತೆ ಇದು. ಇದರಲ್ಲಿ ಒಂದಿಷ್ಟು ಎಲೆಗಳನ್ನ ನಾನು ಕಟ್ ಮಾಡಿ ಹಾಕಿದ್ದೆ. ಈಗ ಇದರಲ್ಲಿ ಬಂದಿದೆ, ತೋರಿಸ್ತೀನಿ ರೀ ನಿಮಗೆ. ಇಲ್ಲಿ ನೋಡಿ, ಇದು ಆಮೇಲೆ ಇಲ್ಲೊಂದಿದೆ ನೋಡಿ. ಇದು ಈ ಥರ ಸಿಗುತ್ತೆ. ನಾನು ಕೆಳಗಡೆ ಡೈರೆಕ್ಟಾಗಿ ಮಣ್ಣಲ್ಲಿ ಹಾಕಿ ಹಚ್ಚಿರೋದ್ರಿಂದ ಈ ಥರ ತುಂಬ ಆಗುತ್ತೆ. ಇದನ್ನ ನಾನೇನು ಮಾಡ್ತೀನಿ, ಇದರಲ್ಲಿ ಹಾಕ್ಕೋತೀನಿ. ಇದು ಎಲೆ ಮೇಲೆ ಇದೆ, ಇದನ್ನು ಈ ರೀತಿ ಹಾಕ್ಬಿಡೋಣ. ಜಾಸ್ತಿ ಒತ್ತಲ್ಲ ನಾನು. ನೋಡಿ, ಈ ರೀತಿ ಇಟ್ಕೊತೀನಿ. ಹಾಗೆ ಇದೆಲ್ಲ ಹೋಗಿತ್ತು, ಈಗ ಚಿಕ್ಕದು ಗ್ರೀನ್ ಕಲರ್ ಆಗ್ತಾ ಇದೆ ಇದರಲ್ಲಿ. ಹಾಗೆ ಇದರಲ್ಲಿ ಕೂಡ ಒಂದೊಂದೇ ಬರ್ತಾ ಇದೆ ನೋಡಿ. ಸ್ವಲ್ಪ ಮಳೆ ಶುರು ಆಯ್ತಲ್ಲ, ವಾತಾವರಣ ಸ್ವಲ್ಪ ತಣ್ಣಗಾಯಿತು, ಆವಾಗಿಂದ ಇದು ಈಗ ಸ್ವಲ್ಪ ಚೆನ್ನಾಗಿ ಆಗ್ತಾ ಇದೆ. ಮೇಲೆ ಪಾಚಿ ಇರುವಂಥದ್ದನ್ನು ತೆಗ್ದಿದ್ದೀನಿ ನಾನು. ಇದು ಮತ್ತೆ ಈಗ ಚೆನ್ನಾಗಾಗುತ್ತೆ. ಇದು ಕೂಡ ಅಷ್ಟೇ.
ಮನೇಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಅಮ್ಮನ ಮನೆಗೆ ಬಂದಿದ್ದೆ. ಅಮ್ಮನ ಮನೆಯಲ್ಲಿ ನನಗೆ ನಾಷ್ಟ ತರಿಸ್ಕೊಟ್ರು. ನಾಷ್ಟ ಮಾಡ್ತಾಯಿದ್ದೆ. ನನ್ನ ಮಗಳು ಬೆಳಗ್ಗೆನೇ ಬಂದಿದ್ದಾಳೆ ಅವ್ರ ಮನೆಗೆ. ಅವರು ಉಪ್ಪಿಟ್ಟು ಮಾಡಿದ್ರು. ನನಗೆ ಉಪ್ಪಿಟ್ಟು ತಿನ್ನೋಕ್ಕೆ ಇಷ್ಟ ಆಗಲಿಲ್ಲ. ಹಾಗಾಗಿ ನಮ್ಮಮ್ಮ ನನಗೆ ಬೋಂಡ ಸೊಪ್ಪು ತರಿಸ್ಕೊಟ್ರು. ತಿಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಕೂತ್ಕೊಳ್ಳೋಷ್ಟರಲ್ಲಿ ನಮ್ಮಮ್ಮ ಅಡುಗೆ ಮಾಡಿದರು. ಇವತ್ತು ಟೊಮೆಟೊ ರೈಸ್ ಮಾಡಿದರು. ಟೊಮೆಟೊ ರೈಸಲ್ಲಿ ಟ್ವಿಸ್ಟ್ ಏನಂದರೆ ತೆಂಗಿನಕಾಯಿ ಹಾಕಿದರು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆಗೆ ನಾನು ಮೊಸರು ರಾಯ್ತ ಮಾಡಿದ್ದೆ. ಅದಂತೂ ಇನ್ನೂ ಅದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ತಿಂತಾಯಿದ್ರೆ. ಈ ರೆಸಿಪಿನ ನಿಮಗೆ ನೆಕ್ಸ್ಟ್ ಯಾವಾಗಾದರೂ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.